ರೈತ ಮಿತ್ರರೇ ತಮ್ಮೆಲ್ಲರಿಗೂ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸ್ವರಾಜ್ 735 ಎಫ್ಇ ಗಾಡಿನ ಮಾರಾಟಕ್ಕೆ ತಂದಿದ್ದೇನೆ. ಗಾಡಿ ಬಗ್ಗೆ ಮಾಹಿತಿ ಸಿಗುತ್ತೆ, ಓನರ್ ನಂಬರ್ ಕೂಡ ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. ಕನ್ಫ್ಯೂಸ್ ಆಗಿಬಿಡಿ, ಸ್ಕ್ರೀನ್ ಮೇಲೆ ಇರೋದು ಗಾಡಿ ಓನರ್ದಲ್ಲ, ಯೂಟ್ಯೂಬರ್ ನಂಬರು. ಈ ನಂಬರ್ ಯಾಕಂದರೆ ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಗಾಡಿ ಮಾರಾಟಕ್ಕಿದ್ದರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಗೆ ಫೋಟೋಸ್ ಕಳಿಸ್ಕೊಡಿ ಸಾಕು. ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬು ಮತ್ತು ಇನ್ಸ್ಟಾ ಪೇಜಲ್ಲಿ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡುತ್ತೇನೆ. ಬನ್ನಿ ಇನ್ನು ಗಾಡಿ ಬಗ್ಗೆ ನೋಡೋದಾದರೆ, ಸ್ವರಾಜ್ 735 ಎಫ್ಇ ಗಾಡಿ 39 HP ಗಾಡಿ ಬರುತ್ತೆ. ಗಾಡಿ ಮಾಡಲು 2011. ಗಾಡಿ ಮಾಡಲ್ ಬಂದು 2011 ಸಿಂಗಲ್ ಓನರ್ ಗಾಡಿ ಮಾರಾಟಕ್ಕಿದೆ. ಗಾಡಿನ ತಗೊಳ್ಳೋರು ಎರಡನೇ ಓನರ್ ಆಗ್ತೀರಾ. ಗಾಡಿ ಪವರ್ ಸ್ಟೇರಿಂಗ್ ಏನಿಲ್ಲ, ನಾರ್ಮಲ್ ಸ್ಟೇರಿಂಗಲ್ಲೇ ಗಾಡಿ ಇದೆ. ಮ್ಯಾನುವಲ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ ಇದು. ಇನ್ನು ಟೈರ್ ವಿಷಯಕ್ಕೆ ಬಂದರೆ, ಗಾಡಿಗೆ ಹಿಂದೆ ಇರೋದು 2 ರಿಮೋಟ್ ಇದ್ದಾವೆ. ಹಿಂದೆ 2 ರಿಮೋಟ್ ಟೈರ್ಸ್ಗಳಿದ್ದಾವೆ, ಮುಂದೆ 2 ಕೇಸಿಂಗ್ ಟೈರ್ಸ್ಗಳು ಗಾಡಿಗಿರೋದು. ಟೈರ್ ಕಂಡೀಷನ್ ನೋಡ್ತಾ ಇದ್ರು, ಟೈರ್ ಕಂಡೀಷನ್ ಮಾತ್ರ ತುಂಬ ಚೆನ್ನಾಗಿದೆ. ಹಿಂದೆ 2 ರಿಮೋಟ್ ಟೈರ್ಗಳು, ಮುಂದೆ 2 ಕೇಸಿಂಗ್ ಟೈರ್ಸ್ಗಳು ಗಾಡಿಗಿರೋದು. ಇನ್ನು ಗಾಡಿ ಬಂದು ಕಿರ್ಲೋಸ್ಕರ್ ಇಂಜಿನ್ ಬರುತ್ತೆ, ನೋಡ್ತಾ ಇದ್ರೆ ಗಾಡಿ ಬಂದು ಕಿರ್ಲೋಸ್ಕರ್ ಇಂಜಿನ್ ಇರುವಂಥ ಗಾಡಿ ಇದು. ಇನ್ನು ಗಾಡಿಗೆ ಡಾಕ್ಯುಮೆಂಟ್ಸ್ ಯಾವುದೂ ತೊಂದರೆ ಇಲ್ಲ, ಗಾಡಿಗೆ ಡಾಕ್ಯುಮೆಂಟ್ಸ್ ಎಲ್ಲಾನು ಕ್ಲಿಯರ್ ಆಗಿದೆ. ಲೊಕೇಶನ್ ಬಂದರೆ ಇದು ಮಾರಾಟಕ್ಕಿರೋದು ವಿಜಯನಗರ ಜಿಲ್ಲೆಯಲ್ಲಿದೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ವಡ್ನಳ್ಳಿ ಎಂಬ ಗ್ರಾಮದಲ್ಲಿ ಗಾಡಿ ಮಾರಾಟಕ್ಕಿರೋದು. ಗಾಡಿ ವಿಜಯನಗರ ಜಿಲ್ಲೆಯಲ್ಲಿದ್ದರೂ ಕೂಡ ದಾವಣಗೆರೆಯಿಂದ ಜಸ್ಟ್ 7 ಕಿಲೋಮೀಟ್ರಲ್ಲಿ ಈ ಗ್ರಾಮ ಸಿಗುತ್ತೆ, ವಡ್ನಳ್ಳಿ ಅಂತ. ಇನ್ನು ಪ್ರೈಸು ಓನರ್ ಇದಕ್ಕೆ 2,10,000 ಹೇಳ್ತಾರೆ. ಮಾತಾಡಿಕೊಂಡ್ರೆ ಇನ್ನು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು, ಇದೇನು ಫೈನಲ್ ಇರಲ್ಲ. ಬಟ್ ಈಗ ಪ್ರೆಸೆಂಟ್ ಓನರ್ ಇದಕ್ಕೆ 2,10,000 ಹೇಳ್ತಾರೆ. ಹೆಚ್ಚಿನ ಮಾಹಿತಿಗೆ ನೀವು ಡೈರೆಕ್ಟಾಗಿಯೇ ಗಾಡಿ ಓನರ್ ಜೊತೆ ಮಾತಾಡ್ಕೊಳ್ಳಿ. ನಿಮಗೆ ಗಾಡಿ ಓನರ್ ನಂಬರು ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ. ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ನಂಬರ್ ಇರುತ್ತೆ, ಡೈರೆಕ್ಟಾಗಿಯೇ ನೀವು ಗಾಡಿ ಓನರ್ ಜೊತೆ ಮಾತಾಡಿಕೊಂಡು ಖರೀದಿ ಮಾಡ್ಬೋದು. ಒಂದು ವೇಳೆ ವಿಡಿಯೋ ಟೈಟಲ್ನಲ್ಲಿ ನಂಬರ್ ಯಾವುದೂ ಇಲ್ಲ ಅಂದರೆ ಗಾಡಿ ಕೂಡ ಇರಲ್ಲ, ಮಾರಾಟವಾಗಿರುತ್ತೆ. ಯಾಕಂದರೆ ಟ್ಯಾಕ್ಟರ್ ಮಾರಾಟವಾದ ಮೇಲೆ ಓನರ್ ನಂಬರ್ನ ವಿಡಿಯೋ ಟೈಟಲ್ನಿಂದ ತೆಗೆದಾಕಿರ್ತೇವೆ. ನೋಡಿ ನಿಮಗೆ ಗಾಡಿ ಓಕೆ ಆದ್ರೇ ತೊಗೊಳ್ಳಿ, ಇಲ್ಲಾಂದರೆ ದಯವಿಟ್ಟು ಬೇರೆ ರೈತರು ತೊಗೊಳ್ಳೋರಿದ್ದರೆ ವಿಡಿಯೋನ ಅಂಥವ್ರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾದಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.